ಇತ್ತೀಚೆಗೆ ಹುಡುಗರ ಗೋಳು ಒಂದಲ್ಲ ಎರಡಲ್ಲ. ಯಾಕೆ ಅಂದ್ರೆ ಹುಡುಗರಿಗೆ ಹುಡುಗಿ ಸಿಗೋದೇ ಕಷ್ಟ. ಅಂತದ್ರಲ್ಲಿ ಪ್ರೀತಿಯಲ್ಲಿ ಇದ್ದ ಪ್ರೇಮಿಯು ತನ್ನ ಪ್ರೇಮಿ ಎಲ್ಲಿ ಕೈತಪ್ಪಿ ಹೋಗ್ತಾಳೋ, ಎಲ್ಲಿ ಕಳೆದುಕೊಂಡು ಬಿಡ್ತೀನೋ ಎಂದು ಭಯಪಡುವ ಸಂಗತಿಯೇ ಹೆಚ್ಚು. ಇಲ್ಲೊಬ್ಬ ಪ್ರೇಮಿ ತನ್ನ ಪ್ರೇಯಸಿಗೆ ವಿಚಿತ್ರ ಬೇಡಿಕೆಯೊಂದನ್ನು ಇಟ್ಟಿದ್ದಾನೆ. ಇನ್ನು ಬಾಯ್ ಫ್ರೆಂಡ್ನ ವಿಚಿತ್ರ ಬೇಡಿಕೆಗೆ ಪ್ರೇಯಸಿ ಫುಲ್ ಕನ್ಫ್ಯೂಸ್ ಆಗಿ ಹೋಗಿದ್ದಾಳೆ. ಏನು ಆ ವಿಚಿತ್ರ ಷರತ್ತು? ಯಾಕೆ ಆತ ಆ ಷರತ್ತನ್ನು ಹಾಕಿದ್ದ? ಎಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಎಂದಾದ್ರೂ ನಿಮ್ಮ ಪಾರ್ಟ್ನರ್ ನಿಮಗೆ ವಿಚಿತ್ರವಾದ ರಿಕ್ವೆಸ್ಟ್ ಮಾಡಿ ನಿಮಗೆ ಮುಜುಗರ ಉಂಟು ಮಾಡಿದ ಸಂದರ್ಭವನ್ನು ಎಂದಾದ್ರೂ ನೀವು ಎದುರಿಸಿದ್ದೀರಾ? ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ. ಆದ್ರೆ ಅಮೆರಿಕದ ಮಹಿಳೆ ಒಬ್ಬರಿಗೆ ಈ ರೀತಿಯ ಅನುಭವವಾಗಿದೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಎಂದು ಹೋಗಿದ್ದ ಯುವತಿಯ ಬಾಯ್ ಫ್ರೆಂಡ್ ನಕಲಿ ಎಂಗೇಜ್ಮೆಂಟ್ ರಿಂಗ್ ಧರಿಸಲು ಹೇಳಿದ್ದಾನೆ. ಇದೀಗ ಈ ಪೋಸ್ಟ್ ರೆಡ್ಡಿಟ್ ನಲ್ಲಿ ವೈರಲ್ ಆಗಿದ್ದು, ಜನರು ಇದು ನಂಬಿಕೆಯ ಕೊರತೆಯ ಸಂಕೇತ ಎಂದು ಹೇಳ್ತಾ ಇದ್ದಾರೆ. ಇನ್ನು 24 ವರ್ಷದ ಯುವತಿ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗುವ ಪ್ಲಾನ್ ನಲ್ಲಿದ್ಲು. ಆಕೆಯ ಕುಟುಂಬ ಒಂದು ತಿಂಗಳ ರಜೆಯ ಮೇಲೆ ಕರೆದುಕೊಂಡು ಹೋಗಲು ಸಹ ಒಪ್ಪಿಕೊಂಡಿದ್ರು. ಇನ್ನು ಈ ಯುವತಿ ಬಾಲ್ಯದಿಂದಲೂ ಆಸ್ಟ್ರೇಲಿಯಾದ ಸಂಸ್ಕೃತಿ ಮತ್ತು ಅಪಾಯಕಾರಿ ಜೀವಿಗಳ ಬಗ್ಗೆ ಆಸಕ್ತಿ ಹೊಂದಿದ್ಲು. ಆದ್ರೆ ಈ ಪ್ರಯಾಣಕ್ಕೂ ಮುನ್ನ ಆಕೆಯ ಬಾಯ್ ಫ್ರೆಂಡ್ ನಕಲಿ ಎಂಗೇಜ್ಮೆಂಟ್ ರಿಂಗ್ ಧರಿಸಬೇಕು, ಆಗ ಸ್ಥಳೀಯರು ತಮ್ಮ ಜೀವನದಲ್ಲಿ ಎಂಟ್ರಿ ಆಗುವ ಚಾನ್ಸ್ ಇದೆ ಎಂದು ಯೋಚಿಸುವುದಿಲ್ಲ ಎಂದು ಹೇಳಿದ್ದಾನೆ. ಆದ್ದರಿಂದ ಯುವತಿಗೆ ಇದು ವಿಚಿತ್ರ ಮತ್ತು ಮುಜುಗರ ತರಿಸಿತ್ತು. ಯಾಕಂದ್ರೆ ಅವರಿಬ್ಬರಿಗೆ ಇನ್ನೂ ಎಂಗೇಜ್ಮೆಂಟ್ ಆಗಿರಲಿಲ್ಲ. ಹಾಗಾಗಿ ರೆಡ್ಡಿಟ್ ನಲ್ಲಿ ಈ ಕಥೆಯನ್ನು ಪೋಸ್ಟ್ ಮಾಡಿ ನಕಲಿ ಎಂಗೇಜ್ಮೆಂಟ್ ರಿಂಗ್ ಧರಿಸುವುದು ಸರಿನಾ ತಪ್ಪಾ ಎಂದು ಕೇಳಿದ್ದಾಳೆ. ಈ ಪೋಸ್ಟ್ಗೆ ಹಲವು ಬಳಕೆದಾರರು ಇದು ನಂಬಿಕೆಯ ಕೊರತೆ ಮತ್ತು ಸಂಬಂಧದಲ್ಲಿ ಅಪಾಯದ ಸಂಕೇತ, ರೆಡ್ ಫ್ಲಾಗ್ ಎಂದು ಹೇಳಿದ್ದಾರೆ. ತಾನು ಉಂಗುರ ಧರಿಸಿದ್ರೆ ಅದು ಬಾಯ್ ಫ್ರೆಂಡ್ ಕುಟುಂಬದ ದೃಷ್ಟಿಯಲ್ಲಿ ಸರಿ ಎಂದು ಸಾಬೀತಾಗುತ್ತದೆ ಎಂಬ ಭಯ. ಇನ್ನು ಆಕೆಯ ತಂದೆ ತಾಯಿ ಅವಳ ಬಾಯ್ ಫ್ರೆಂಡ್ ಅನ್ನ ತುಂಬಾ ಇಷ್ಟಪಡ್ತಾರೆ ಮತ್ತು ಅವರನ್ನು ಮಗನಂತೆ ಕಾಣ್ತಾರೆ. ಇದರಿಂದ ಫ್ಯಾಮಿಲಿಗಳ ಮೇಲೆ ನೆಗೆಟಿವ್ ಪರಿಣಾಮ ಬೀರುವುದು ನನಗೆ ಇಷ್ಟ ಇಲ್ಲ. ನಾನು ಅವನನ್ನು ತುಂಬಾ ಪ್ರೀತಿಸ್ತೇನೆ ಮತ್ತು ಭವಿಷ್ಯದಲ್ಲಿ ಮದುವೆಯಾಗಲು ಸಹ ಬಯಸುತ್ತೇನೆ. ಆದ್ರೆ ನಕಲಿ ಉಂಗುರ ಧರಿಸುವುದು ನನಗೆ ತಪ್ಪು ಮತ್ತು ಮುಜುಗರ ಎನ್ನಿಸ್ತಾ ಇದೆ. ಇದು ನನ್ನ ಸಂಬಂಧ ಮತ್ತು ನನ್ನ ಕುಟುಂಬದ ಸಂಬಂಧದ ಮೇಲೆ ಪರಿಣಾಮ ಬೀರಬಾರದು ಎಂದು ಆಕೆ ತನ್ನ ಅಕೌಂಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ಈಗಿನ ಕಾಲದ ಹುಡುಗರ ಗೋಳು ತುಂಬಾ ವಿಚಿತ್ರ. ಯಾವಾಗ ಯಾವ ರೀತಿ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇದರಿಂದ ನೋಡುಗರಿಗೆ ಮಾತ್ರ ಇರಿಸುಮುರುಸು ಉಂಟಾಗೋದಂತೂ ಖಂಡಿತ. ಇವರ ವಿಚಿತ್ರ ಷರತ್ತುಗಳು, ವಿಚಿತ್ರ ವರ್ತನೆ ಎಲ್ಲವೂ ಸಹ ಅಸಭ್ಯವೆನಿಸಲು ಶುರುವಾಗಿ ಬಿಡ್ತದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.